ಬಂದ್ರಪ್ಪ ಎಲ್ಲರೂ. ಇಂಥ ಟೈಮಲ್ಲಿ ನನಗೆ ನಿಮ್ಮ ಒಂದು ಸಪೋರ್ಟು ತುಂಬ ಇಂಪಾರ್ಟೆಂಟು. ವಿಡಿಯೋ ನೋಡ್ತಿರೋರು ಒಬ್ಬರೋ ಇಬ್ಬರು ಅಷ್ಟೇ. ನೀವು ಕೂಡ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೆಂಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಯುದ್ಧ ಆಗ್ತಾ ಇದೆ. ಇವೆರಡೂ ಕೂಡ ನಮ್ಮ ಕನ್ನಡದ ಸಿನಿಮಾಗಳಲ್ಲ. ಒಂದು ಸೌತಿಂದ ಹೋಗ್ತಿದ್ರೆ ಇನ್ನೊಂದು ನಾರ್ತಿಂದ ಬರ್ತಾ ಇದೆ. ಇನ್ನು ತಮಿಳಿಂದ ಬರ್ತಿರೋ ಕೂಲಿ ಸಿನಿಮಾ ಮೊದಲನೇ 1000 ಕೋಟಿ ಗಳಿಕೆ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಇನ್ನು ವಾರ್ 2 ಪಠಾನ್ ಆದಮೇಲೆ ಯಶ್ರಾಜ್ ಸಿನಿಮಾಟಿಕ್ ಯೂನಿವರ್ಸಲ್ಲೇ ಯಾವುದು ಅಂತ ಹೇಳ್ಕೊಳ್ಳೋಂಥ ಸಿನಿಮಾ ಬರಲಿಲ್ಲ. ಬಟ್ ವಾರ್ 2 ಏನಾದರೂ ಆ ಒಂದು ಸಿನಿಮಾಟಿಕ್ ಯೂನಿವರ್ಸ್ಗೆ ಕಮ್ಬ್ಯಾಕ್ ಆಗುತ್ತೇನೋ ಅಂತ ನೋಡಬೇಕು. ಎರಡಕ್ಕೂ ಕೂಡ ಸಿಕ್ಕಾಪಟ್ಟೆ ಐಪ್ ಇದೆ. ಕೂಲಿಗೆ ನಮ್ಮ ನಾರ್ತಲ್ಲಿ ಅಂಥ ಇಂಥ ಐಪ್ ಇಲ್ಲ, ಅದೇ ಥರ ನಾರ್ತಲ್ಲಿ ವಾರ್ 2ಗೆ ಅಂಥ ಇಂಥ ಐಪ್ ಇಲ್ಲ. ಆ್ಯಕ್ಚುಲಾಗಿ ಇದು ರಿಯಲ್ ಫೈಟ್ ಅಂದರೆ. ಬಂದ್ರಿ ಇವೆರಡು ಸಿನಿಮಾಗಳ ಇಂಪ್ಯಾಕ್ಟ್ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಅಂತ ನೋಡ್ತಾ ಬರೋಣ. ಕೂಲಿಂಗ್ ಮಾತ್ರ ಸಿಕ್ಕಾಪಟ್ಟೆ ಹೈಪ್ ಇದೆ. ಅಡ್ವಾನ್ಸ್ ಬುಕ್ಕಿಂಗಲ್ಲೇ ಈ ಒಂದು ಸಿನಿಮಾ 8 ರಿಂದ 9 ಕೋಟಿ ಹಣನ ಗಳಿಕೆ ಮಾಡಿದೆ. ಒಟ್ಟಿನಲ್ಲಿ ಈ ಒಂದು ಸಿನಿಮಾ ಫಸ್ಟ್ ಡೇನೇ ನಮ್ಮ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ನಂಬರ್ನ ಹಾಕೋದಂತೂ ಪಕ್ಕ. ಬೆಂಗಳೂರು ಒಂದೇ ಪ್ಲೇಸಲ್ಲೇ ಕೂಲಿ ಸಿನಿಮಾಗೆ 1330ಕ್ಕಿಂತ ಹೆಚ್ಚಿನ ಶೋಗಳು ಸಿಗ್ತಾ ಇದ್ದಾವೆ. ಇನ್ನು ಈ ಒಂದು ಸಿನಿಮಾ ಅಡ್ವಾನ್ಸ್ ಬುಕ್ಕಿಂಗಲ್ಲೇ 80 ರಿಂದ 90 ಕೋಟಿ ಹಣನ ಗಳಿಕೆ ಮಾಡಿದೆ. ಫಸ್ಟ್ ಡೇ 100 ಕ್ರೋ ಓಪನಿಂಗ್ ಪಕ್ಕ. ಇನ್ನು ವಾರ್ 2 ಈ ಒಂದು ಸಿನಿಮಾಗೆ ನಾರ್ತ್ ಸ್ಟೇಟ್ಗಳಲ್ಲಿ ಮತ್ತು ತೆಲುಗು ಸ್ಟೇಟಲ್ಲಿ ಅಂಥ ಇಂಥ ಐಪ್ ಇಲ್ಲ. ಬಿಕಾಸ್ ಆಫ್ ರೀಸನ್ನು ಸೌತಲ್ಲಿ ಏನಾದರೂ ಒಂದು ಸಿನಿಮಾ ಓಡುತ್ತೆ ಅನ್ನೋದಕ್ಕೆ ಕಾರಣ ಅಂದರೆ ನಮ್ಮ ಜೂನಿಯರ್ NTR. ನಾರ್ತಲ್ಲಿ ಇದಕ್ಕೆ ಆಟೋಮೆಟಿಕ್ಲಿ ಐಪ್ ಇದೆ. ಯಾಕಂದರೆ ಇದರ ಪಾರ್ಟ್ 1 ಸಿಕ್ಕಾಪಟ್ಟೆ ದೊಡ್ಡ ಹಿಟ್ಟು. ಅದು ಅಲ್ಲದೆ ಸಿನಿಮಾಟಿಕ್ ಯೂನಿವರ್ಸು ಮತ್ತು ಅವ್ರದ್ದೇ ಸಿನಿಮಾ ಅನ್ನೋ ಒಂದು ಲವ್ವು ಅವ್ರಿಗೆ ಇದ್ದೇ ಇರುತ್ತೆ. ಈ ಒಂದು ಸಿನಿಮಾಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಓಪನಿಂಗ್ ಡೇನಲ್ಲಿ 600 ರಿಂದ 700 ಶೋಗಳು ಸಿಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಎರಡು ಸಿನಿಮಾಗಳಿಗೂ ಒಳ್ಳೆ ಹೈಪೇ ಇದೆ. ಬಟ್ ಎರಡನ್ನೂ ಕಂಪೇರ್ ಮಾಡ್ಕೊಂಡು ಬಂದರೆ ಕೂಲಿಗೆ ಸ್ವಲ್ಪ ಜಾಸ್ತಿ ಇದೆ. ಕೂಲಿ ಸಿನಿಮಾಗೆ ಒಂದು ಕಡೆಯಿಂದ ನಾರ್ತಿಂದನೂ ಕೂಡ ಹೈಪ್ ಇದೆ. ಯಾಕಂದರೆ ಬಾಲಿವುಡ್ನ ಬಿಗ್ಗೆಸ್ಟ್ ಸ್ಟಾರ್ ಅಮೀರ್ ಖಾನ್ ಅವರು ಇದರಲ್ಲಿ ಒಂದು ನೆಗೆಟಿವ್ ರೋಲ್ನ ಪ್ಲೇ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತೆಲುಗಿನಿಂದ ನಾಗಾರ್ಜುನ, ನಮ್ಮ ಕನ್ನಡದಿಂದ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ರಚಿತಾ ರಾಮು, ಇನ್ನು ತಮಿಳ್ನಾಡಿಂದ ನಮ್ಮ ರಜನಿಕಾಂತ್, ಶ್ರುತಿ ಹಾಸನ್, ಹಿಂಗೆ ದೊಡ್ಡ ದೊಡ್ಡ ಕಾಸ್ಟೇ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಇದಕ್ಕೆಲ್ಲದಕ್ಕಿಂತ ಮೇಯ್ನ್ ಹೈಲೈಟು ಅಂದರೆ ಲೋಕೇಶ್ ಕನಗರಾಜ್ ಈಸ್ ದ ಇಂಡಿಯನ್ ಬಿಗ್ಗೆಸ್ಟ್ ಡೈರೆಕ್ಟರು ಪ್ರೆಸೆಂಟ್ ಟೈಮಲ್ಲಿ. ಅದಕ್ಕೆ ಕಾರಣ ಅಂತ ಬಂದರೆ ವಿಕ್ರಮು, ಕೈದಿ ಮತ್ತು ಮಾಸ್ಟರು ಇಂಥ ಒಂದು ಕ್ಲಾಸಿಕ್ ಸಿನಿಮಾಗಳು. ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಆಗಲಿ, ಪ್ರೆಸೆಂಟೇಷನ್ನೇ ಆಗಲಿ ಸಿಕ್ಕಾಪಟ್ಟೆ ಸೈಕಾಗಿರುತ್ತೆ. ಹೌದು, ಲಿಯೋದಲ್ಲಿ ಸ್ವಲ್ಪ ಅತ್ತ ಆಯಿತು, ಬಟ್ ಸಿನಿಮಾ ಮಾತ್ರ ಸೇಫ್ ಆಯಿತು. ಬಿಕಾಸ್ ವಿಜಯ್ ದಳಪತಿ ಮತ್ತು ಈ ಒಂದು ಸಿನಿಮಾಟಿಕ್ ಯೂನಿವರ್ಸ್ಗೆ ಇದ್ದಂಥ ಒಂದು ಕನೆಕ್ಷನ್ನು. ಈ ಒಂದು ಸಿನಿಮಾ ಕೂಡ ಲೋಕೇಶ್ ಕನಗರಾಜ್ ಸಿನಿಮಾಟಿಕ್ ಯೂನಿವರ್ಸಲ್ಲಿ ಬರ್ಬೋದು. ಬಟ್ ಇದು 1% ಅಷ್ಟೇ. 99% ಈ ಒಂದು ಸಿನಿಮಾ ಈ ಒಂದು ಯೂನಿವರ್ಸಲ್ಲಿ ಬರಲ್ಲ. ನೋಡಬೇಕು ಥಿಯೇಟರ್ನಲ್ಲೇನಾದರೂ ನಮಗೆ ಸರ್ಪ್ರೈಸ್ ಕೊಡ್ತಾರೋ ಅಂತ. ಏನಾದರೂ ಅಪ್ಪಿತಪ್ಪಿ ಇದು LCUಗೆ ಕನೆಕ್ಟ್ ಆಯಿತು ಅಂದರೆ ನನ್ನಷ್ಟು ಹ್ಯಾಪಿಯಾಗಿರೋ ಪರ್ಸನ್ನು ಇನ್ನೊಬ್ಬ ಇರಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ರಜನಿಕಾಂತ್ ಅಂದ್ರೇ ಸೌತಲ್ಲಿ ಡಾಮಿನೇಷನ್ನು, ಸಿಕ್ಕಾಪಟ್ಟೆ ಹೈಪ್ ಇದೆ. ತಮಿಳ್ನಾಡಿಂದ ಮೊದಲನೇ 1000 ಕೋಟಿ ಗಳಿಸಿದಂಥ ಸಿನಿಮಾ ಇದಾಗುತ್ತಾ ಕಾದು ನಾವು ನೋಡಬೇಕು. ಇನ್ನು ವಾರ್ 2 ಈ ಒಂದು ಸಿನಿಮಾದಲ್ಲಿ ಬಾಲಿವುಡ್ನ ಬಿಗ್ಗೆಸ್ಟ್ ಆ್ಯಕ್ಟರ್ ಋತಿಕ್ ರೋಷನ್ನು ಮತ್ತು ನಮ್ಮ ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಆ್ಯಕ್ಟರು ಜೂನಿಯರ್ NTR ಇಬ್ಬರು ಸೇರಿಕೊಂಡು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ಅನ್ನೋದಕ್ಕೆ ಕಾರಣ ಏನಾಗುತ್ತೆ ಅಂದರೆ ಪ್ರೆಸೆಂಟೇಷನ್ನು. ಮೀನ್ಸ್ ಸಿನಿಮಾ ಪ್ರೆಸೆಂಟೇಷನ್ಗಿಂತ ಜೂನಿಯರ್ NTRನ ಮತ್ತು ಋತಿಕ್ ರೋಷನ್ನ ಹೆಂಗೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಮೇಯ್ನ್ ಇಂಪ್ಯಾಕ್ಟ್ ಆಗುತ್ತೆ. ನಾರ್ತಲ್ಲಿ ಇದರ ಇಂಪ್ಯಾಕ್ಟ್ ಏನು ಅಷ್ಟಿರಲ್ಲ ಅಂದ್ರೂ ಸೌತಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ಜೂನಿಯರ್ NTRಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಈ ಒಂದು ಸಿನಿಮಾಗೆ ಫುಲ್ ಸ್ವಲ್ಪ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಎರಡೂ ಸಿನಿಮಾಗಳಿಗೂ ಕೂಡ ಒಳ್ಳೆ ಹೈಪೇ ಇರುತ್ತೆ. ಆ್ಯಕ್ಚುಲಾಗಿ ನೋಡ್ತಾ ಬಂದರೆ ವಾರ್ 2ಗೆ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳು ಜಾಸ್ತಿ ಸಿಕ್ಕಿದ್ದಾವೆ. ನನಗೆ ಬಾಲಿವುಡ್ಡಲ್ಲಿ ಇಷ್ಟ ಆಗೋ ಆ್ಯಕ್ಟರ್ಸ್ ಅಂದರೆ ಋತಿಕ್ ರೋಷನ್ನು ಮತ್ತು ಅಮೀರ್ ಖಾನ್. ಇವರಿಬ್ಬರು ಇವಾಗ ಆಪೋಸಿಟಲ್ಲಿದ್ದಾರೆ. ಬಟ್ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳಲ್ಲಿ ಅಮೀರ್ ಖಾನ್ನಷ್ಟು ಡಾಮಿನೇಷನ್ ಇಲ್ಲ. ಋತಿಕ್ ರೋಷನ್ನು ಕೂಡ ಅಷ್ಟೇನು ಫಾರ್ಮಲ್ಲಿಲ್ಲ. ಋತಿಕ್ ರೋಷನ್ಗೆ ಒಂದು ಸಿನಿಮಾ ಕಮ್ಬ್ಯಾಕ್ ಆಗುತ್ತಾ ನಾವು ಕಾದು ನೋಡಬೇಕು. ಬಟ್ ಈ ಸಿನಿಮಾಗೆ ಮಾತ್ರ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಹೌದು, ನಾರ್ತ್ ಸ್ಟೇಟ್ಗಳಲ್ಲಿ ತಮಿಳ್ ಸಿನಿಮಾಗೆ ಅಷ್ಟೊಂದು ಬೇಡಿಕೆ ಇಲ್ಲ. ಇಲ್ಲಿವರೆಗೂ ಆ ರೇಂಜ್ಗೆ ಹಿಟ್ಟಾಗದಂಥ ಸಿನಿಮಾಗಳು ಯಾವೂ ಇಲ್ಲ. ವಿಕ್ರಮು ಮತ್ತು ಕೈದಿ ಅಷ್ಟು ಓಡಿರ್ಬೋದು. ಬಟ್ ಹಿಂದಿ ಬೆಲ್ಟಲ್ಲಿ ಕಲೆಕ್ಷನ್ ಮಾಡಿದ್ದು ತುಂಬ ಕಡಿಮೆನೇ. ಈ ಒಂದು ಸಿನಿಮಾ ಕೂಡ ಅದೇ ಸಾಲಿಗೆ ನಿಲ್ಲುತ್ತೋ ಅಥವಾ ಇವೆಲ್ಲ ಮಾತುಗಳ್ನು ಕೂಡ ಸುಳ್ಳು ಮಾಡಿಕೊಂಡು ಹಿಟ್ಟಾಗುತ್ತಾ ನೋಡಬೇಕು. ಮತ್ತು ಎರಡು ಸಿನಿಮಾಗಳ ಸಾಂಗ್ಗಳು ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದಾವೆ.
ಅದರಲ್ಲೂ ಕೂಲಿಯಿಂದ ಬಂದಂಥ ಮೋನಿಕಾ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿತ್ತು. ಇನ್ನು ವಾರ್ 2 ಇಂದ ಋತಿಕ್ ರೋಷನ್ ಮತ್ತು ಜೂನಿಯರ್ NTR ಇಬ್ಬರು ಸೇರಿಕೊಂಡು ಸ್ಟೆಪ್ ಹಾಕಿರೋ ಒಂದು ಪ್ರೋಮೋ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದನ್ನು ನೀವು ಥಿಯೇಟರ್ನಲ್ಲೇ ನೋಡಬೇಕು ಅಂತ ಅವ್ರು ಹೇಳಿದ್ದಾರೆ. ಒಟ್ಟಿನಲ್ಲಿ ವಾರ್ 2 ಇಂದ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಎಲಿಮೆಂಟ್ಸ್ನ ಮುಚ್ಚಿಟ್ಟಿದ್ದಾರೆ. ಬಟ್ ಕೂಲಿಯಿಂದ ಕೆಲವೊಂದು ಸರ್ಪ್ರೈಸ್ ಎಲಿಮೆಂಟ್ಸ್ನ ಬಿಟ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ವಾರ್ 2ಗೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡ್ಕೊಂಡು ಹೋಗಿ ಆಡಿಯನ್ಸ್ ನೋಡ್ತಾರೆ. ಆವಾಗ ಈ ಸಿನಿಮಾ ಅವ್ರಿಗೆ ತುಂಬ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಇತ್ತು ಅಂದರೆ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮತ್ತು ಕಲೆಕ್ಷನಲ್ಲಿ ಕೂಡ ಒಳ್ಳೆ ಕಲೆಕ್ಷನ್ನ ಇದು ಕಲಿಕೆ ಮಾಡ್ಕೊತದೆ. ಬಟ್ ಕೂಲಿದು ಹಂಗೆ ಬರಲ್ಲ ಗುರು. ಈಗಲೇ ಇದ್ರ ಎಕ್ಸ್ಪೆಕ್ಟೇಷನ್ಸು ಸ್ಕೈ ರೇಂಜಲ್ಲಿದ್ದಾವೆ. ಅವ್ರು ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ಗೆ ಏನಾದರೂ ಸ್ವಲ್ಪ ಕಡಿಮೆ ಆಯಿತು ಅಂದರೂ ಕೂಡ ಸಿನಿಮಾ ಕಾಲೆತ್ಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದು ಅಲ್ಲದೆ ಕೂಲಿಗೆ ತೆಲುಗು ಸ್ಟೇಟಲ್ಲಿ ಸ್ವಲ್ಪ ಕಡಿಮೆ ಬರ್ಬೋದು. ಹೌದು, ರಜನಿಕಾಂತ್ಗೆ ಆ ಪೊಟೆನ್ಷಿಯಲ್ ಇದೆ, ಬಟ್ ಸ್ವಲ್ಪ ಕಡಿಮೆ ಬರ್ಬೋದು. ಯಾಕಂದರೆ NTR ಸಿನಿಮಾ ರಿಲೀಸ್ ಆಗ್ತಿರೋದು ಅಲ್ಲಿ ವಾರ್ 2ಗೆ ಒಳ್ಳೆ ಶೋಸ್ಗಳು ಸಿಕ್ಕಿರ್ತವೆ. ಮತ್ತು ಅಲ್ಲಿನ ಆಡಿಯನ್ಸು ಕೂಡ ಇಲ್ಲಿ ಬಿಲೀವ್ ಮಾಡೋದು ಜೂನಿಯರ್ NTRನೇ. ನೋಡಬೇಕು. ನನ್ನ ಪ್ರಕಾರ ಈ ಒಂದು ವಾರ್ನಲ್ಲಿ ಕೂಲಿ ಸಿನಿಮಾ ಗೆಲ್ಲುತ್ತೆ ಅಂತ ನನಗನ್ನಿಸ್ತಾ ಇದೆ. ಬಟ್ ನಾನೊಬ್ಬ ಸಿನಿಮಾ ಪ್ರೇಮಿ ಆಗಿಬಿಟ್ಟು ಎರಡೂ ಸಿನಿಮಾನೂ ಕೂಡ ನೋಡಿ ಇಷ್ಟಪಡೋದಕ್ಕೆ ಟ್ರೈ ಮಾಡ್ತೀನಿ. ನನಗಿಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ. ಸಿನಿಮಾ ಯಾವ್ದು ಚೆನ್ನಾಗಿದೆ ಅದನ್ನು ಚೆನ್ನಾಗಿದೆ ಅಂತೀನಿ, ಯಾವ್ದು ಚೆನ್ನಾಗಿಲ್ಲ ಅಂದರೆ ಅದನ್ನು ಚೆನ್ನಾಗಿಲ್ಲ ಅಂತೀನಿ. ಬಟ್ ನಾನು ಫಸ್ಟ್ ಹೋಗೋದಕ್ಕೆ ಟ್ರೈ ಮಾಡೋದೇ ಕೂಲಿಗೆ. ಯಾಕಂದರೆ ಈ ಒಂದು ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಅವರಿದ್ದಾರೆ, ರಚಿತಾ ರಾಮ್ ಅವರಿದ್ದಾರೆ. ಅಷ್ಟೆಲ್ಲ ನಮ್ಮ ಸೌದಿಂದ ಬರ್ತಿರೋ ಸಿನಿಮಾ ಆಗಿರೋದ್ರಿಂದ ನಾನು ಇದಕ್ಕೆ ಪ್ರಿಫರೆನ್ಸ್ ಫಸ್ಟ್ ಕೊಡ್ತೀನಿ. ಆಮೇಲಿಂದ ವಾರ್ 2ಗೆ ಹೋಗ್ತೀನಿ. ಬಿಕಾಸ್ ಇದರಲ್ಲಿ ಕೂಡ ಋತಿಕ್ ರೋಷನ್ ಇದ್ದಾರೆ, NTR ಇದ್ದಾರೆ. ಇವರೆಲ್ಲ ನನಗೆ ಇಷ್ಟ ಆಗುವಂಥ ಆ್ಯಕ್ಟರ್ಸೇ. ನೀವು ಯಾವ ಸಿನಿಮಾಗೆ ಫಸ್ಟ್ ಹೋಗ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನಾನು ಮತ್ತೆ ಸಿಗ್ತಾ ಇರ್ತೀನಿ ಗಾಯ್ಸ್. ಬಾಯ್.